ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ ದಾಳಿಗೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಸೇಡು ತೀರಿಸಿಕೊಂಡಿದೆ. ಇದರ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಜೀವಂತ ಶೆಲ್ಗಳು ಪತ್ತೆಯಾಗಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈಗಿನ ಪರಿಸ್ಥಿತಿ ಹೇಗಿದೆ ಅಂತ TV9 ಗ್ರೌಂಡ್ ರಿಪೋರ್ಟ್ನಲ್ಲಿ ನೋಡೋಣ. ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ, ಆದ್ರೂ ಆತಂಕ. ಜೀವಂತ ಶೆಲ್ಗಳು ಸ್ಫೋಟವಾಗುವ ಭಯದಲ್ಲಿ ಜನ. ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಎಲ್ಲವೂ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಎಂದಿನಂತೆ ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ. ಪಾಕಿಸ್ತಾನದಿಂದ ಇದುವರೆಗೂ ಯಾವುದೇ ಗುಂಡಿನ ಶೆಲ್ ದಾಳಿಗಳು ನಡೆದಿಲ್ಲ. ಆದ್ರೂ ಉರಿ ಸೆಕ್ಟರ್ನಲ್ಲಿ ಜನರಿಗೆ ಆತಂಕ ಮಾತ್ರ ಕಡಿಮೆಯಾಗಿಲ್ಲ. ಯಾಕಂದ್ರೆ ಕೆಲ ಕಡೆ ಬಿದ್ದಿರುವ ಜೀವಂತ ಶೆಲ್ಗಳು ಸ್ಫೋಟವಾಗುವ ಆತಂಕ ಇದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಕಳೆದ 3 ದಿನಗಳಿಂದ ಯಾವುದೇ ರೀತಿಯಾದಂತಹ ಶೆಲ್ ದಾಳಿ ಆಗಿರ್ಬೋದು, ಮಿಶೆಲ್ ದಾಳಿ ಆಗಿರ್ಬೋದು ಪಾಕಿಸ್ತಾನದಿಂದ ಆಗ್ತಾ ಇಲ್ಲ. ಜೊತೆಗೆ 3 ದಿನಗಳಿಂದ ಇಲ್ಲಿ ಶಾಂತಿ ನೆಲೆಸಿರುವಂತಹದ್ದು. ಯಾವುದೇ ದಾಳಿ ಪ್ರತಿದಾಳಿಗಳು ಕೂಡ ನಡೀತಾ ಇಲ್ಲ. ನಾನೀಗ ಉರಿಯ ಭಾಗದಲ್ಲಿದ್ದೇನೆ, ಉರಿ ಸೆಕ್ಟರ್ನಲ್ಲಿದ್ದೇನೆ. ಉರಿ ಸೆಕ್ಟರ್ನ ಕೆಲವೊಂದು ಹಳ್ಳಿಗಳಿಗೆ ಈಗಲೂ ಕೂಡ ಜನರನ್ನು ಬಿಡ್ತಾ ಇಲ್ಲ. ಯಾಕಂತಂದರೆ 10 ಮತ್ತು 9ನೇ ತಾರೀಕು ನಿರಂತರವಾದಂತಹ ದಾಳಿಯನ್ನು ಪಾಕಿಸ್ತಾನ ಸೇನೆ ಮಾಡಿತ್ತು. ಶೆಲ್ ಹಾಗೂ ಮಿಶೈಲ್ ದಾಳಿಯನ್ನು ಮಾಡಿತ್ತು. ಇದರಿಂದ ಜನರು ಹಳ್ಳಿಗಳನ್ನು ಬಿಟ್ಟು ಹೋಗಿದ್ರು. ಮತ್ತು ಅವರನ್ನು ಮತ್ತೆ ಹಳ್ಳಿಗಳಿಗೆ ಸದ್ಯಕ್ಕೆ ಬರೋದಕ್ಕೆ ಇಲ್ಲಿನ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಬಿಡ್ತಾ ಇಲ್ಲ. ಯಾಕಂತಂದರೆ ಪಾಕಿಸ್ತಾನದಿಂದ ಹಾರಿಸಿರ್ತಕ್ಕಂತಹ ಗುಂಡುಗಳು ಇನ್ನೂ ಜೀವಂತವಾಗಿವೆ ಅನ್ನುವಂತಹದ್ದನ್ನು ಇಲ್ಲಿನ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಶ್ರೀನಗರ ಲಾಲ್ ಚೌಕ್ನಿಂದ TV9 ಗ್ರೌಂಡ್ ರಿಪೋರ್ಟ್. ಇನ್ನು ಶ್ರೀನಗರದ ಲಾಲ್ ಚೌಕ್ನಲ್ಲೂ ಪರಿಸ್ಥಿತಿ ನಾರ್ಮಲ್ ಇದೆ. TV9 ಗ್ರೌಂಡ್ ರಿಪೋರ್ಟ್ನಲ್ಲಿ ಪರಿಸ್ಥಿತಿ ಕಂಡು ಬಂದಿದ್ದು ಹೀಗೆ ನೋಡಿ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿ 4 ದಿನಗಳು ಕಳೆದಿದೆ. 4 ದಿನಗಳ ಬಳಿಕ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ, ಜಮ್ಮುವಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ತಿಳಿಸಿಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಪಹಲ್ಗಾಮ್ ದಾಳಿಯ ಬಳಿಕ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇಲ್ಲ. ಬಹು ಮುಖ್ಯವಾಗಿ ಎಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗುತ್ತೋ ಅನ್ನುವಂಥ ಭಯ ಕೂಡ ಇರುವಂತಹದ್ದು. ಜೊತೆಗೆ ಸರ್ಕಾರ ಅನೇಕ ಪ್ರವಾಸಿ ತಾಣಗಳನ್ನು ಕೂಡ ಮುಚ್ಚಿರುವಂತಹದ್ದು. ಹಾಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ಬಹು ಮುಖ್ಯವಾಗಿ ನೋಡ್ಬೋದು, ಲಾಲ್ ಚೌಕ್ ಅಂತಂದರೆ ಇಲ್ಲಿ ಪ್ರವಾಸಿಗರು ಏನಾದರೂ ಖರೀದಿ ಮಾಡೋದು ಅಂತಂದರೆ ಇದು ಹಾಟ್ ಪ್ಲೇಸ್ ಅಂತ ಕರೀತಾರೆ. ಯಾರೇ ಪ್ರವಾಸಿಗರು ಬಂದರೂ ಒಂದ್ಸಲ ಲಾಲ್ ಚೌಕ್ಗೆ ಭೇಟಿಯನ್ನು ಕೊಡ್ತಾರೆ. ಇಲ್ಲಿ ಅಂಗಡಿಗಳಲ್ಲಿ ಏನಾದರೂ ಖರೀದಿ ಮಾಡಿ ಹೋಗ್ತಾರೆ. ಕಾಶ್ಮೀರದ ಕರಕುಶಲ ವಸ್ತುಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕಾಶ್ಮೀರದ ಶಾಲ್ ಆಗಿರ್ಬೋದು, ಬಹು ಮುಖ್ಯವಾಗಿ ಇಲ್ಲಿ ಖರೀದಿ ಮಾಡಿಕೊಂಡು ಹೋಗ್ತಾರೆ. ಮತ್ತು ಕದನ ವಿರಾಮ ಘೋಷಣೆ ಆದ ಬಳಿಕ 4 ದಿವಸಗಳಿಂದ ಯಾವುದೇ ದಾಳಿ ಆಗಲಿ ಪ್ರತಿದಾಳಿ ಆಗಲಿ ಯಾವುದೂ ಕೂಡ ನಡೀತಾ ಇಲ್ಲ. ಕಾಶ್ಮೀರದ ಜನರು ಕೂಡ, ಶ್ರೀನಗರದ ಜನರು ಕೂಡ ಸಹಜವಾಗಿ ಬರ್ತಾ ಇದ್ದಾರೆ, ಸಿಟಿಗಳತ್ತ ಬರ್ತಾ ಇದ್ದಾರೆ, ಖರೀದಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರವಾಸಿಗರು ಕೂಡ ಬರ್ತಾ ಇರುವಂತಹದ್ದು. ಇನ್ನು ರಾಜಸ್ಥಾನದಿಂದ ಬಂದಿರುವ ಪ್ರವಾಸಿಗರು ಕೂಡ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. क्योंकि हम किसी से डरते नहीं है और हमें आना था, देखने आता है, क्योंकि जब टाइम होता है जब भी आना होता है. तो मैं जिसको भी आना है अभी आ सकते हैं. सेफ है ये बहुत और बहुत अच्छी जगह है. प्लीज सभी लोग आइए. ಪ್ರವಾಸಿಗರು ಕೂಡ ಇದನ್ನ ಹೇಳ್ತಿರೋದು, ಕಾಶ್ಮೀರದಲ್ಲಿ ಈಗ ಸೇಫ್ ಇದೆ, ಮತ್ತೆ ಸೇನೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಕೊಡ್ತಿದೆ, ಯಾವುದೇ ರೀತಿಯಾದಂಥ ಭಯ ಇಲ್ಲ ಅನ್ನುವಂಥದ್ದನ್ನ ರಾಜಸ್ಥಾನದಿಂದ ಬಂದಿರತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಉರಿ ಪ್ರದೇಶದ ಖೆಂಡಾ, ತಿಲ್ವಾಡಿ ಸೇರಿದಂತೆ ಕೆಲವೆಡೆ ಜೀವಂತ ಶೆಲ್ಗಳು ಇನ್ನೂ ಬಿದ್ದಿವೆ. ಹೀಗಾಗಿ ಗ್ರಾಮಸ್ಥರನ್ನ ಸೇನೆ ಖಾಲಿ ಮಾಡಿಸಿದ್ದು ಶೋಧ ಕಾರ್ಯ ನಡೆಸ್ತಾ ಇದೆ. ಕದನ ವಿರಾಮ ಘೋಷಣೆಯಾದ ತಕ್ಷಣ ಜನರಿಗೆ ಭಯ ಇಲ್ಲ ಅಂತೇನಿಲ್ಲ, ಭಯ ಇದ್ದೇ ಇರುತ್ತೆ. ಆದ್ರೂ ಪಹಲ್ಗಾಮ್ ದಾಳಿಗೂ ಮುಂಚೆ ಇದ್ದ ಸುಂದರ ಕಾಶ್ಮೀರ ಮತ್ತೆ ಮರುಕಳಿಸಲಿ, ಪ್ರವಾಸಿಗರಿಂದ ತುಂಬಿ ತುಳುಕಲಿ ಅನ್ನೋದೇ ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, TV9.